ಬಗ್ಗೆ ತಮ್ಮ ಅಭಿಪ್ರಾಯ? ಕೋರ್ಟ್ನಲ್ಲಿ ಇವತ್ತು ತನ್ನ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅದರ ಬಗ್ಗೆ ಮುಂದಿನ ತೀರ್ಮಾನವನ್ನು ನಮ್ಮ ಪಕ್ಷ ಹೈಕಮಾಂಡ್ ತಗೊಳುತ್ತೆ. ಆಮೇಲೆ ನಾವು ಇನ್ನೂ ಮುಂದೆ ಮೇಲಿನ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಡಬಲ್ ಬೆಂಚ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಹೀಗಾಗಿ ಇನ್ನೂ ನಾವು ನ್ಯಾಯಾಂಗ ಹೋರಾಟವನ್ನು ಮಾಡ್ತೀವಿ. ಏನಿತ್ತಂದರೆ ತಮಗೊಂದು ಆಸೆ ಇತ್ತು, ಪರವಾಗಿ ಆಗುತ್ತೆ ಅಂತ ಒಂದು ಕೋರ್ಟಲ್ಲಿ ವಾದಗಳು ಆಗುತ್ತೆ, ಹಿನ್ನಡೆ ಆಯಿತು. ಹಿನ್ನಡೆ ಏನಿಲ್ಲ, ಇನ್ನೂ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶಗಳಿವೆ. ನಾವು ಅಲ್ಲಿ ಮತ್ತೆ ಮುಂದಿನ ಕೋರ್ಟ್ನಲ್ಲಿ ಇದರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ. ರಾಜೀನಾಮೆ ಕೇಳ್ತಾ ಇದ್ದಾರೆ ಅವರು ವಿರೋಧ ಪಕ್ಷದವ್ರ ಕೆಲಸನೇ ಅದೇ, ಬೇರೆ ಏನು ಅವರಿಗೆ ಕೇಳೋದಕ್ಕೆ ಯಾವುದೂ ಇಲ್ಲ ವಿಷಯ. ಹಾಗಾಗಿ ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ನಾಳೆ ಸತ್ಪುರುಷ ಏನಿಲ್ಲ, ಎಲ್ಲರೂ ಪಕ್ಷರಾಯಿತು, ಎಲ್ಲ ಪಕ್ಷದ ಸದಸ್ಯರಾಗಲಿ ಎಲ್ಲರೂ ನಾವು ಅವರೊಟ್ಟಿಗೆ ಇದ್ದೀವಿ. ಯಾವುದೇ ಆದಂಥ ಒಂದು ಹೈಕಮಾಂಡ್ ನಿಮ್ಮ ಬೆನ್ನಿಗೆ ಯಾವ ರೀತಿ? ಹೈಕಮಾಂಡ್ ಏನು ನಿರ್ಣಯ ತಗೋಬೇಕು ನಾವೆಲ್ಲ ಪಕ್ಷದವ್ರು ಅದ್ರ ಜೊತೆ ಇರ್ತೀವಿ.